ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಸರ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತಿಂತ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ದಕ್ಕೆ 3-4 ತಿಂಗಳು ಕಳೆದೋಯ್ತು. ಆ ಸುಖಿ ಆಗ್ತದೆ, ಯಾವುದೇ ಥರ ಪ್ರೋಗ್ರೆಸ್ ಕಾಣ್ತಿಲ್ಲ ಸರ್. ನೀವು ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಾವು 116 ದಿವಸ ನಿರಂತರ ಹೋರಾಟ ಮಾಡಿದ್ವಿ. ಸರ್ಕಾರ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತೇಳಿ. ಅದರಲ್ಲಿ ನಾವು 27 ಜನರಿಗೆ ಈ ಹೋರಾಟ ಹತ್ತಿಕ್ಕೂ ಒಂದು ಕುತಂತ್ರ ಬುದ್ಧಿ ಇಟ್ಟುಕೊಂಡ 27 ಜನರಿಗೂ ಅವ್ರ ಮೇಲೆ FIR ಆಗಿದ್ದರು. ಅದರಲ್ಲಿ 6 ಮಂದಿ 14 ದಿವಸ ಜೈಲನ್ನು ಕೂಡ ಅನುಭವಿಸಿದ್ದಾರೆ. ಆದ್ರೂ ನಾವು ಏನೋ ಧೃತಿಗೆಡ್ಲಾರ್ದೇ ನಮಗೆ ಸರ್ಕಾರ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತೇಳಿ ನಾವು ಪಟ್ಟು ಹಿಡಿದಿದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 9ನೇ ತಾರೀಕು ವಿಜಯಪುರಕ್ಕೆ ಬಂದ ಮೇಲೆ ಸ್ವತಃ ಘೋಷಣೆ ಮಾಡಿದ್ದಾರೆ. ಇಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜು ಮಾಡೋದು ಅಲ್ಲದೇ ನಾವು ಹೋರಾಟ ಕುತ್ತಿದ್ದ ಪರಿಣಾಮವಾಗಿ ಇಡೀ ಉಳಿದ 9 ಜಿಲ್ಲೆಗೂ ಕೂಡ ನಾವು ಸರ್ಕಾರ ವೈದ್ಯಕೀಯ ಕಾಲೇಜು ಮಾಡ್ತೀವಿ ಹಂತವಾಗಿ. ಆದರೆ ನಾವು ತಕ್ಷಣ ಬಿಜಾಪುರ ಜಿಲ್ಲೆಯೂ ಕೂಡ ಸರ್ಕಾರ ವೈದ್ಯಕೀಯ ಕಾಲೇಜು ಮಾಡ್ತೀವಿ. ನೀವು ಯಾರೂ ಹೋರಾಟ ಮಾಡ್ತಕ್ಕದ್ದಲ್ಲ, ನನ್ನ ಮೇಲೆ ಭರೋಸೆ ಇಡ್ರಿ ಅಂತೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಹಿಂದಕ್ಕೆ ಪಡೆದಿದ್ದು. ಆದರೆ DPR ಮಾನ್ಯ ಬಜೆಟ್ನಲ್ಲಿ ಇದಕ್ಕೆ ಅಮೌಂಟ್ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಭಾಳ ಭರವಸೆ ಇತ್ತು ನಮಗೆ, ಅಮೌಂಟ್ ಮೀಸಲು ಇಡ್ತಾರೆ ಅಂತೇಳಿ. ಆದರೆ ಅವರು DPR ಕೇಳಿದರು ಬಜೆಟ್ನಲ್ಲಿ. ಬಜೆಟ್ ಆಗಿ ಮಾರ್ಚಲ್ಲಿ ಬಜೆಟ್ ಆಗಿನೂ ನಾವು 3-4 ತಿಂಗಳು ಸನೆ ಆಯಿತು. ಅದ್ರದ್ದು ಯಾವ ರೀತಿ ಯಾವ ಹಂತಕ್ಕೆ ಬಂದದ ಅಂತ ಗೊತ್ತಾಗಲಾರ್ದಕ್ಕೆ ಇವತ್ತು ನಾವೇನು ಸರ್ಕಾರ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿಯ ಎಲ್ಲ ಸಂಘಟಕರ ಒಂದು ಮುಖಂಡರಿದ್ದೀವಿ. ನಾವು ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಂಗೂ ಮತ್ತು ಸವಿಸ್ತಾರವಾದ ಮಾಹಿತಿ ತಿಳ್ಕೊಂಡು ಹೋಗೋಣ. ಇದು DPR ಬಗ್ಗೆ ತಮಗೇನಾದರೂ ಮಾಹಿತಿ ಇದೆ ಸರ್? ನಮಗಂತೂ ಏನೂ ಬಂದಿಲ್ಲ. ಮತ್ತು ಹಾಗೆ ಸುಮ್ಮನೆ ಕೂಡ್ತಕ್ಕದ್ದಲ್ಲ. ಮತ್ತು ಈಗ ನಮ್ಮ ಸರ್ಕಾರ ವೈದ್ಯಕೀಯ ಕಾಲೇಜ್ ಕುರಿತು ನಮ್ಮ ಬಿಜಾಪುರ ಜಿಲ್ಲೆಗೆ ಬೇಕೇ ಬೇಕಾಗಿದೆ. ಮತ್ತು ಈಗ ಕಾಲಹರಣ ಮಾಡಿದರೆ ನಾವು ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟೊತ್ತಿಗೂ ಇದನ್ನು ನಮ್ಮ ಮನವಿ ಗಣನೆಗೆ ತೆಗೆದುಕೊಂಡು ಸರ್ಕಾರದ ಮಟ್ಟದಲ್ಲಿ DPR ಪ್ರಕ್ರಿಯೆ ಏನೇನು ಆಗಿದೆ, ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಒದಗಿಸಬೇಕು ಅಂತೇಳಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ವಿ. ಮತ್ತು ಸರ್ಕಾರಕ್ಕೆ ನಾವು ಏನು ಹೊಸ ಸರ್ಕಾರ ಬಂದಿದೆ, ನೀವು ಈ ಅಧರ್ಮ, ಅಸತ್ಯ, ಸುಳ್ಳಿನ ಆಡಳಿತ ಪೋಷಣೆ ಮಾಡಿಕೊಂಡು ಈ ಭ್ರಷ್ಟಾಚಾರ ಕೂಡ ಪೋಷಣೆ ಮಾಡ್ಕೊಂಡು ಹಂಗೆ ಮುಂದುವರೆದಿದ್ದೆ. ಆದರೆ ನಾವು ಇನ್ಮೇಲೆ ಇಡೀ ನಮ್ಮ ರಾಜ್ಯದ ಎಲ್ಲ ಸಮುದಾಯದ ಯುವ ಸಮೂಹ ತಯಾರಾಗಿದೆ. ನೀವು ಸತ್ಯದ ಆಡಳಿತ ಪ್ರಾರಂಭ ಆಗಬೇಕು ಮತ್ತು ಇದು ನ್ಯಾಯಯುತವಾದಂಥ ಸರ್ಕಾರ ಚಾಲನೆ ಕೊಡಬೇಕು ಆಡಳಿತಕ್ಕೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ. ಮತ್ತು ನಮ್ಮ DPR ತಕ್ಷಣ ಮಾಡ್ಕೊಂಡು ನಮ್ಮ ಸರ್ಕಾರ ವೈದ್ಯಕೀಯ ಕಾಲೇಜು ನಮಗೆ ತಕ್ಷಣ ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಿ ಕೆಲಸ ಪ್ರಾರಂಭಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕೆ. ನನ್ನ ಹೆಸರು ಜಗದೇವ್ ಸುರೋಶಿ. ನಾನು ಈ ಸಂಘಟನೆ ನಾನೊಬ್ಬ ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿಯ ನಾನೊಬ್ಬ ಸದಸ್ಯ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಅಧ್ಯಕ್ಷ. ಓಕೆ, ಥ್ಯಾಂಕ್ ಯು ಸರ್.